ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಸಾ ಸಂಜು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ಟೆಂಪಲ್ಗೆ ಹೋಗ್ತಿದ್ದೀನಿ. ಯಾವ ಟೆಂಪಲು ಏನು ಅಂತ ಹೋಗ್ತಾ ನೀವೇ ನೋಡಿ. ಬಸ್ಸಿಗೆ ಅಂತ ಕಾಯಬೇಕಿದ್ರೆ ಅಣ್ಣ ನಾನೇ ಹೋಗ್ತಿದ್ದೀನಿ, ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಡ್ರಾಪ್ ಮಾಡಿದ್ರು. ಅರ್ಧ ಗಂಟೆಯಿಂದ ನನ್ನ ವೆಯ್ಟ್ ಮಾಡಿಸಿ ಬರ್ತಿದ್ದೀನಿ ಅಂತ ಹೇಳಿ ಅಂತೂ ಇಂತೂ ಬಂದ್ಲು. ನೋಡಿ, ಇವಳೆ ನನ್ನ ಫ್ರೆಂಡು ಕೀರ್ತಿ ಅಂತ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಜನ ನಿಂತಿದ್ರು, ನಮಗೇನೋ ಸೀಟ್ ಸಿಕ್ಕಿತ್ತು. ಕೊನೆಗೂ ದೇವಸ್ಥಾನ ಹತ್ರ ಬಂದು ತಲುಪಿದ್ವಿ. ಇದನ್ನ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ ಯಾವ ದೇವಸ್ಥಾನ ಅಂತ. ಗೌಡ್ಗೆರೆಯಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನ. ಇಲ್ಲಂತೂ ಯಾವಾಗಲೂ ಜನ ತುಂಬಿದಂಗೆ ಇರ್ತಾರೆ, ಯಾಕಂದರೆ ಇದು ತುಂಬ ಪವರ್ಫುಲ್ ದೇವರಂತೆ, ಹಂಗಂತ ಎಲ್ಲರೂ ಹೇಳ್ತಿರ್ತಾರೆ. ನಾವು ಕ್ಯೂ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂದ್ಕೊಂಡು ಬಂದ್ವಿ. ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಇಲ್ಲಿ ಜನಗಳೆಲ್ಲ ಕಾಯಿನ್ಸ್ನ ಅಂಟಿಸ್ತಿದ್ದಾರೆ, ಯಾಕಂದರೆ ಅದು ಅಂಟ್ಕೊಂಡ್ರೆ ನಾವು ಮನಸ್ಸಲ್ಲಿ ಏನಾರು ಅಂದ್ಕೊಂಡು ಅದು ನೆರವೇರುತ್ತಂತೆ, ಜನಗಳ ನಂಬಿಕೆ ಅದು. ಈ ದೇವ್ರಿಗೆ ತೆಂಗಿನಕಾಯಿ ಕಟ್ಬಿಟ್ಟು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಅದು ನೆರವೇರುತ್ತಂತೆ. ಅದಕ್ಕೆ ತೆಂಗಿನಕಾಯಿ ತೊಗೊಳ್ಳೋಣ ಅಂದ್ಬಿಟ್ಟು ಟೋಕನ್ಗೆ ನಿಂತಿದ್ವಿ. ಟೋಕನ್ ಕೂಡ ತಗೊಂಡು ಕಾಯಿ ತಗೊಳ್ಳೋಣ ಅಂದ್ಕೊಂಡು ಬಂದು ಕಾಯಿ ಕೂಡ ತಗೊಂಡ್ವಿ. ಕಾಯಿ ತಗೊಂಡು ದೇವ್ರ ಹತ್ರ ಹೋಗ್ತಿದ್ದೀನಿ. ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಕಾಯಿ ಕಟ್ಟೋಣ ಅಂತ ಹೇಳಿ. ದೇವ್ರ ಹತ್ರ ಆಶೀರ್ವಾದ ಏನೋ ಪಡ್ಕೊಂಡೆ. ನೆಕ್ಸ್ಟ್ ನಾನು ಹೋಗಿದ್ದೆ ಕಾಯಿ ಕಟ್ಟೋಕ್ಕೆ. ನಮಗೇನಾಗಬೇಕು ಅದನ್ನು ಮನಸ್ಸಲ್ಲಿ ಬೇಡ್ಕೊಂಡು ದೇವ್ರ ಸುತ್ತ ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಿದ್ರೆ ಅದರಿಂದ ಒಳ್ಳೇದಾಗುತ್ತಂತೆ, ಮತ್ತು ಅದು ನೆರವೇರುತ್ತಂತೆ. ನಾವು 3 ಸಲ 5 ಸಲ 7 ಸಲ ಎಷ್ಟು ಸಲ ಬೇಕಿದ್ರೂ ಕಾಯಿ ಕಟ್ಬೋದು. ಇದು ತುಂಬ ಜನಕ್ಕೆ ನೆರವೇರಿದೆಯಂತೆ. ನಾವು 7 ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಬೇಕು. ಹಾಗೆ ಗ್ಯಾಪಲ್ಲಿ ನಾನು ನನ್ನ ಫ್ರೆಂಡ್ ಫೋಟೋ ತಗೊಂಡ್ವಿ. ಈಗ ನಾನು ಇದು ಸೇರಿ 5th ಟೈಮ್ ಬರ್ತಿರೋದು. ಪ್ರತಿ ಸಲ ಬಂದಾಗಲೂ ಒಂದು ಬೇರೆ ಬೇರೆ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ ಇವತ್ತು ನಾನು ಈ ಸಲ ಬಂದಾಗ ನೋಡಿದ್ದೇನಪ್ಪ ಅಂತಂದರೆ, ಒಂದು ಕೇವ್ ಥರ ಮಾಡಿದ್ದಾರೆ. ಅಲ್ಲಿ ಎಲ್ಲ ಥರ ಸ್ಟ್ಯಾಚ್ಯೂಸು, ದೇವರು ಎಲ್ಲ ಕೂಡ ಇದೆ. ಇಲ್ಲಿಗೆ ಟಿಕೆಟ್ ಬಂದು 50 ರುಪೀಸ್. ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದ್ರ ಒಳಗಡೆ ತುಂಬ ಚೆನ್ನಾಗಿದೆ. ನೀವು ಕೂಡ ಯಾವಾಗಾದರೂ ಬಂದರೆ ಇಲ್ಲಿಗೆ ತಪ್ಪದೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನಾನು ಬಂದಿದ್ದ ಟೈಮ್ಗೆ ದಿಶಾನು ಬಂದಳು. ಇಬ್ಬರು ಜಾಯಿನ್ ಆಗಿ ಮನೆಗೆ ಹೋಗ್ತಿದ್ದೀವಿ. ಸೊ ಇಬ್ಬರು ಮನೆಗೆ ಬಂದ್ವಿ ಒಟ್ಟಿಗೆ. ದಿಶಾ ಅವರು ಎಗ್ ಪಪ್ಸ್ ನೆನ್ಸ್ಕೊಬಿಟ್ಟಿದ್ದಾರೆ, ಅದಕ್ಕೆ ತಿನ್ಕೊಬರೋಣ ಅಂದ್ಬಿಟ್ಟು ಬೇಕ್ರಿಗೆ ಹೋಗ್ತಾ ಇದ್ದೀವಿ. ಗಾಯ್ಸ್ ನೆನೆಸಿದ ಅವಳು ಗಾಯ್ಸ್. ಸೊ ನಾನು ಕೇಳ್ತಿದ್ದೀನಿ, ಇವಾಗ ಹೋಗ್ತಾ ಇದ್ವಿ, ಬನ್ನಿ ಹೋಗೋಣ. ಹೋಗ್ತಾ ಇದ್ದೀವಿ ಇಬ್ಬರು. ಆಸೆ ಅಂತ ಎಗ್ ಪಪ್ಸ್ ತೊಗೊಬಂದು ತಿಂತಾ ಇದ್ದೀವಿ ಗಾಯ್ಸ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.